ನೋಡಿ, ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ಕೆಲವು ಜನ ಅಂದರೆ ತಮಗೆ ತಿಳಿದಂತೆ ಪಕ್ಷದ ವತಿಯಿಂದ ಆಗಲಿ ಅಧ್ಯಕ್ಷರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಯೂತ್ ಅಧ್ಯಕ್ಷರಾಗಲಿ ಈ ಬ್ಯಾನರ್ಗಳನ್ನು ಹಾಕಿದ್ದಲ್ಲ. ಕಾರ್ಯಕರ್ತರು, ಅಭಿಮಾನಿಗಳು ಕೆಲವು ಜನ ಕೆಲವು ರೀತಿ ಆ ಬ್ಯಾನರ್ಗಳನ್ನು ಹಾಕಿರ್ತಕ್ಕಂಥದ್ದು. ಅದು ಅವರು ಇದು ಪಕ್ಷದ ರೀತಿ ನೀತಿ ಪ್ರಕಾರ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗತ್ತೆ. ನಾವು ಆಯಾ ಕ್ಷೇತ್ರದ ಮಾಜಿ ಶಾಸಕರು, ಆಮೇಲೆ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಇವ್ರದ್ದೆಲ್ಲ ಹಾಕಬೇಕಾಗಿತ್ತು. ಅದೇನೋ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಯಾರೋ ಕಿಡಿಗೇಡಿಗಳು ಅದನ್ನು ಮಾಡಬಾರ್ದು. ಅದು ಸರಿಯಾದಂಥದ್ದಲ್ಲ. ನಾವು ಅದನ್ನು ಸೇರೋದಿಲ್ಲ. ಮತ್ತು ಅವರು ಆ ರೀತಿ ಮಾಡಿರ್ತಕ್ಕಂಥದ್ದು ವಿಷಯವನ್ನು ನಾನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ. ಮತ್ತು ಉಳಿದಂತೆ ಏನು ಕಾರ್ಯಕ್ರಮದಲ್ಲಿ ಏನು ತೊಂದರೆ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದ್ದದ್ದು ಸತ್ಯ, ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ. ಮತ್ತು ಈ ಆಡಿಯೋ ಮಾಡ್ತಕ್ಕಂಥವ್ರ ಬಗ್ಗೆ ಈಗಾಗಲೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಗಮನಕ್ಕೆ ತಂದೀನಿ. ನಾನು ತರುವುದರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನನ್ನ ಜೊತೆಗಿದ್ದು ಅವ್ರ ಗಮನಕ್ಕೆ ತಂದೀವಿ. ನಾವು ಮುಂದೆನೂ ಕೂಡ ಇವತ್ತಿನ ಏನು ವಿದ್ಯಮಾನ ಆಗಿದೆ ಅದನ್ನು ಕೂಡ ನಾನು ತರುವುದರ ಜೊತೆಗೆ ನಮ್ಮ ರಾಜ್ಯ ಯುವ ಅಧ್ಯಕ್ಷರು ಕೂಡ ಬಂದಿದ್ದರು. ಅವರು ಕೂಡ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದು ಬಣ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂಥೇಳಿ ನಾನು ಹೈಕಮಾಂಡ್ನವರಿಗೆ ಮನವಿಯನ್ನು ಮಾಡ್ತೀನಿ. ಈಗ ನಾವು ಅನ್ಸಾರಿ ಬೆಂಬಲಿಗರು, ನಮ್ಮ ಬೆಂಬಲಿಗರು, ತಂಗಡಿಗೆಯವ್ರ ಬೆಂಬಲಿಗರು, ರಾಘಣ್ಣವ್ರ ಬೆಂಬಲಿಗರು ಅಂತ ನಾವು ಇಲ್ಲಿ ನೋಡೋಕ್ಕಾಗಲ್ಲ. ಯಾರೋ ಅರಿದಿದ್ರೆ ಅರಿದದ್ದು ತಪ್ಪು, ಸರಿಯಾದಂಥ ಕ್ರಮ ಅಲ್ಲ ಅನ್ನೋದು ಇಷ್ಟು ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು.